ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮನೆಯವರೆಲ್ಲರೂ ಸಹ ಮದುವೆ ಸಂಭ್ರಮದಲ್ಲಿದ್ದಾಗ ಅಜಿತ್ ಒಂದು ವಿಡಿಯೋನ ಭೂಮಿಗೆ ತೋರಿಸ್ತಾ ಇರ್ತಾನೆ. ಆ ವಿಡಿಯೋ ನೋಡಿ ಭೂಮಿನೂ ಸಹ ಶಾಕ್ ಆಗ್ತಾಳೆ. ಏನು ಸಾಹೇಬ್ರೆ ಅಂತ ಕೇಳ್ತಿರ್ಬೇಕಾದ್ರೆ, ಈ ವಿಡಿಯೋನ ನಿನಗೆ ಪಲ್ಲೆಯವರು ಕಳಿಸಿರೋದು, ಹುಡುಗನ ಬಗ್ಗೆ ಅವರಿಗೆ ಅನುಮಾನ ಇದೆ, ಅದಕ್ಕೋಸ್ಕರ ಕಳಿಸಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ, ಒಂದು ವೇಳೆ ಆ ಹುಡುಗ ಕೆಟ್ಟವನಾಗಿದ್ದರೆ ಏನು ಮಾಡೋದು ಅಂತ ಕೇಳ್ತಿರ್ಬೇಕಾದ್ರೆ ಅಜಿತ್ ಹೇಳ್ತಾನೆ, ಅವನನ್ನ ಒದ್ದು ನಾನು ಒಳಗಡೆ ಹಾಕ್ತೀನಿ ಅಂತ ಹೇಳ್ಬೇಕಾದ್ರೆ ಭೂಮಿ, ಏನು ಸಾಹೇಬ್ರೆ ಈ ಥರ ಹೇಳ್ತೀರಾ ಅಂತ ಕೇಳ್ತಾ ಇರ್ತಾಳೆ. ನೋಡಿ ಸಾಹೇಬ್ರೆ, ಅಲ್ಲಿ ನೋಡಿ ಎಲ್ಲರೂ ಸಹ ಮದುವೆ ಸಂಭ್ರಮದಲ್ಲಿ ಖುಷಿಯಾಗಿದ್ದರೆ ನೀವು ಸೌಮ್ಯನ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕು. ಆ ಹುಡುಗ ಯಾವ ಥರರೇ ಇರಲಿ, ಅದೆಲ್ಲ ಬೇಡ, ನೀವು ಸುಮ್ಮನೆ ಇದ್ಬಿಡಿ, ಅವನನ್ನು ಅರೆಸ್ಟ್ ಎಲ್ಲ ಮಾಡಬೇಡಿ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಭೂಮಿ ಹೇಳ್ತಾ ಇರ್ತಾಳೆ, ನೋಡಿ ಸಾಹೇಬ್ರೆ, ನೀವು ದುಡುಕಿ ಯಾವ ನಿರ್ಧಾರನೂ ತಗೋಬೇಡಿ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಹೇಳ್ತಾನೆ, ನೋಡು ಭೂಮಿ, ನಾನೇನಾದರೂ ಇವಾಗ ದುಡುಕಿ ನಿರ್ಧಾರ ತಗೊಳ್ಳಿಲ್ಲ ಅಂತ ಅಂದರೆ ಅಲ್ಲಿ ಕೂತಿದ್ದಾರಲ್ಲ ಪಲ್ಲವಿ, ಅವ್ರ ಪರಿಸ್ಥಿತಿನೇ ಸೌಮ್ಯಗೂ ಬಂದ್ಬಿಡುತ್ತೆ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಿಸು ಅಂತ ಹೇಳಿದ್ದಾರೆ, ದೊಡ್ಡವರು ಹೇಳಿದ್ದಾರೆ. ಆದರೆ ಮದುವೆ ಮಾಡಿಸೋವನೇ ಸುಳ್ಳೇಳಿ ಮದುವೆ ಆದರೆ ಯಾವ ಪ್ರಯೋಜನವೂ ಇಲ್ಲ. ಹಾಗೆ ಕೊಲೆ ಮಾಡಿದವನಿಗೆ ಶಿಕ್ಷೆ ಕೊಡಿಸೋಕ್ಕಿಂತ ಕೊಲೆ ಮಾಡ್ದೇ ನಾವು ಪ್ರಯತ್ನ ಮಾಡೋದು ತುಂಬ ಒಳ್ಳೇದಲ್ವಾ ಅಂತ ಅನ್ಬೇಕಾದ್ರೆ, ನೀವು ಹೇಳೋದು ಸರಿ ಇದೆ ಸಾಹೇಬ್ರೆ. ಅಲ್ಲ ಸಾಹೇಬ್ರೆ, ನಮ್ಮ ಮನೇಲಿ ದೋಸೆ ತೂತ ಅಂತ ಅಂದರೆ ಇವ್ರ ಮನೇಲಿ ಮುದ್ದೆ, ಚಪಾತಿ, ಅನ್ನ, ಸಾರು, ಉಪ್ಪಿಟ್ಟು ಎಲ್ಲ ತೂತಾಗಿದೆ ಅಂತ ಅಂದಾಗ ಅದನ್ನೆಲ್ಲ ಸರಿ ಮಾಡೋಣ, ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡೋಣ. ಆದರೆ ಅವನ ಕಡೆಯಿಂದ ಏನಾದ್ರು ತಪ್ಪಾದರೆ ಅವನನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇರ್ತಾನೆ. ಅವಾಗ ಭೂಮಿ ಹೇಳ್ತಾ ಇರ್ತಾರೆ, ಅದೆಲ್ಲ ಸರಿ ಸಾಹೇಬ್ರೆ, ಆದರೆ ಇದೆಲ್ಲ ನಮಗೆ ಬೇಕಾ, ಇದು ದೊಡ್ಡ ತಲೆನೋವು ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ, ಇವರು ನನ್ನನ್ನು ಮದುವೆ ಕರಿಬೇಕಾದ್ರೆ ನಾನು ಒಬ್ಳು ಮಗಳನ್ನ ಕಳ್ಕೊತಾ ಇದ್ದೀನಿ, ನೀನು ಮಗನಾಗಿ ಬರ್ತೀಯಪ್ಪ ಅಂತ ಕೇಳಿದ್ರು. ಸೊ ನಾನು ಆ ಕ್ಯಾರೆಕ್ಟರ್ಗೆ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಅದನ್ನು ಕಳ್ಕೊಳ್ಳೋಕ್ಕೆ ನಾನು ರೆಡಿ ಇಲ್ಲ, ನಾನು ಮಗನ ಕರ್ತವ್ಯನ ಮಾಡ್ತಾ ಇದ್ದೀನಿ ಅಷ್ಟೇ ಅನ್ಬೇಕಾದ್ರೆ, ಸರಿ ಆಯ್ತು ಬಿಡಿ, ನಿಮ್ಮನ್ನ ತಡೆಯೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ, ಸರಿ ಹೋಗ್ಬಿಟ್ಟು ನೀನು ಆಟಾಡ್ಕೊಂತ ಅವಳನ್ನ ಕಳಿಸ್ಬಿಡ್ತಾನೆ. ಇನ್ನೊಂದು ಕಡೆ ಇಂದ್ರ ತನ್ನ ಮನೇಲಿ ಸಿಕ್ಕಾಬಟ್ಟೆ ಎಣ್ಣೆ ಕುಡಿತಿರ್ಬೇಕಾದ್ರೆ ಅಲ್ಲಿ ಇಂದ್ರಾಣಿ ಬಂದು ಹೇಳ್ತಾ ಇರ್ತಾರೆ, ಇಂದ್ರ ಸಾಕು ಬಿಡೋ, ಜಾಸ್ತಿ ಆಯ್ತು ಅನ್ಬೇಕಾದ್ರೆ, ಆಗ್ಲಿ ಬಿಡಿ, ನನ್ನ ತಲೆಗೆ ಏನಾದರೂ ನಶೆ ಹತ್ತುತ್ತಾ ಅಥವಾ ನಿಮ್ಮ ತಲೆಗೆ ಏನಾದರೂ ಹತ್ತುತ್ತಾ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಇಂದ್ರಾಣಿ ಹೇಳ್ತಾ ಇರ್ತಾಳೆ, ನಿನ್ನ ತಲೆ ಕೆಟ್ಟರು ಕೆಡೋದು ಕೊನೆಗೆ ನನ್ನ ತಲೆಗೆ ಬರುತ್ತೆ, ನನಗೂ ಸಹ ತಲೆ ಕೆಟ್ಟಂಗೆ ಕಣೋ, ಅಲ್ಲ ಕಣೋ, ಆ ಹುಡುಗಿ ಬಿಟ್ಟೋಗಿ ನಿನ್ನ 2 ತಿಂಗಳಾಗಿರೋದು, ಆದರೆ ಇಷ್ಟು ತಲೆ ಕೆಡಿಸ್ಕೊಂಡು ಈ ರೀತಿ ಕುಡಿತಿದೆಯಲ್ಲೋ, ಅದೇ ನಾನು 24 ವರ್ಷದಿಂದ ನಿನ್ನನ್ನು ಸಾಕಿ ಸಲಹಿ ದೊಡ್ಡವನಾಗಿ ಮಾಡಿದ್ದೀನಿ, ಆದರೆ ನನ್ನ ಪ್ರೀತಿ ಮುಂದೆ ಏನಿಲ್ವೇನೋ, ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಅನ್ಬೇಕಾದ್ರೆ ಸಮಾಧಾನ ಮಾಡ್ಕೊತ ಕೆನ್ನೆನ ಸವರ್ಬಿಟ್ಟು, ಆ ಪಲ್ಲಿಯಿಂದ ನನಗೆ ತುಂಬ ಅವಮಾನ ಆಗಿದೆ, ಅದನ್ನು ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಇಂದ್ರಾಣಿ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ಹೇಳ್ತಾ ಇರ್ತಾನೆ, ನಿನ್ನ ಫ್ರೆಂಡ್ ಬೇರೆ ಅವಳು ಕೈ ಎತ್ತಿಬಿಟ್ಟಿದ್ದಾಳೆ ಅಂತ ಅಂದಾಗ ಇಂದ್ರಾಣಿ ಹೇಳ್ತಾಳೆ, ಅವಳೇನು ಕೈ ಎತ್ತಿಲ್ಲ, ನಮ್ಮ ಜೊತೆ ಯಾವಾಗಲೂ ಸಹ ಸಂಪೂರ್ಣವಾಗಿ ಇರ್ತಾಳೆ, ಆದರೆ ಪರಿಸ್ಥಿತಿಯಿಂದ ಆ ಥರ ದೂರ ಆಗಿದ್ದಾಳೆ ಅಷ್ಟೇ, ನಾವೇ ಏನಾದರೂ ಬೇರೆ ಉಪಾಯ ಮಾಡೋದನ್ನ ಬಿಡು ಅಂದಾಗ, ಏನು ಉಪಾಯ ಮಾಡ್ತೀಯಾ ಹೇಳು ಅಂತ ಕೇಳ್ತಾ ಇರ್ತಾನೆ. ಮತ್ತೆ ಹೇಳ್ತಾನೆ, ಎಲ್ಲದರಲ್ಲೂ ನಾವು ಸೋತೋಗ್ಬಿಟ್ಟಿದ್ದೀವಿ, ಇವಾಗ ಏನು ಮಾಡೋದು ಮಾಮ ಅನ್ಬೇಕಾದ್ರೆ, ನಾನೊಂದು ಐಡಿಯಾ ಹೇಳ್ತೀನಿ, ಇವಾಗ ಸೋಲೋಕ್ಕೆ ಸಾಧ್ಯನೇ ಇಲ್ಲ, ನೀನು ಯಾವುದೇ ಕಾರಣಕ್ಕೂ ಸಹ ಸೋಲಲ್ಲ ಅಂತ ಅಂದಾಗ ಇಂದ್ರಜಿತ್ ಒಂದು ಕ್ಷಣ ಆಶ್ಚರ್ಯ ಆಗಿ ಅವ್ರ ಮಾಮನ ನೋಡ್ತಾ ಇರ್ತಾನೆ. ಮತ್ತೆ ಹೇಳ್ತಾನೆ, ಮಾಮ್, ನಿನ್ನ ತಲೆ ತುಂಬ ಹಳೆಯದು, ಈ ತಲೆಯಲ್ಲಿ ಹೊಸ್ದಾಗಿ ಐಡಿಯಾ ಬರೋಕ್ಕೆ ಹೇಗೆ ಸಾಧ್ಯ ಅಂತ ಟೀಸ್ ಮಾಡ್ತಾ ಇರ್ತಾನೆ. ಮತ್ತು ಇಂದ್ರಾಣಿ ಹೇಳ್ತಾ ಇದ್ದಾಳೆ, ನನಗೆ ಒಳ್ಳೆ ಐಡಿಯಾನೇ ಬಂದಿದೆ, ಹೊಸ್ದಾಗಿ ಐಡಿಯಾ ಸಿಕ್ಕಿದೆ, ಅದೇನು ಅಂತ ಸ್ವಲ್ಪ ತಾಳ್ಮೆಯಿಂದ ಕೇಳು ಇಂದ್ರ ಅಂತ ತನ್ನ ಐಡಿಯಾ ಎಲ್ಲನೂ ಸಹ ಅವನ ಹತ್ರ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಆ ಐಡಿಯಾನ ಕೇಳಿ ಈ ಕಡೆ ತುಂಬ ಖುಷಿ ಪಡ್ತಾ ಇರ್ತಾನೆ. ಇನ್ನೊಂದು ಕಡೆ ಭೂಮಿ ಸೌಮ್ಯನ ಹತ್ರ ಮಾತಾಡ್ತಿರ್ಬೇಕಾದ್ರೆ ಸೌಮ್ಯ ಹೇಳ್ತಾ ಇರ್ತಾಳೆ, ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ, ನನ್ನ ಮದುವೆ ಇಷ್ಟು ಗ್ರ್ಯಾಂಡಾಗಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಅದರಲ್ಲೂ ನೀವೆಲ್ಲ ಬಂದಿದ್ದೀರಲ್ಲ, ನನಗೆ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಕೇಳ್ತಾ ಇರ್ತಾಳೆ, ಸೌಮ್ಯ, ನಿನಗೆ ನಾವೆಲ್ಲ ಬಂದಿದ್ದು ಖುಷಿ ಆಗ್ತಿದೆಯಾ ಅಥವಾ ಮದುವೆ ಹತ್ರ ಬಂದಿರೋದು ಖುಷಿ ಆಗ್ತಿದೆಯಾ ಅಂತ ಕೇಳ್ತಾ ಇರಬೇಕಾದ್ರೆ, ಯಾಕೆ ಈ ಥರ ಕೇಳ್ತೀರಾ ಅಂತ ಸೌಮ್ಯ ಹೇಳ್ತಾ ಇರಬೇಕಾದ್ರೆ ಭೂಮಿ ಮುಖನ ಒಂಥರ ಮಾಡಿಕೊಂಡು ಸೌಮ್ಯನ ನೋಡ್ತಾ ಇರ್ತಾಳೆ. ಮತ್ತೆ ಭೂಮಿ ಕೇಳ್ತಾಳೆ, ನಿನಗೆ ಹುಡುಗನ ಸಂಬಂಧ ಪರಿಚಯ ಯಾವ ರೀತಿ ಆಯಿತು ಸೌಮ್ಯ ಅಂತ ಕೇಳ್ತಾ ಇರಬೇಕಾದ್ರೆ, ಆ ಹುಡುಗ ನಮ್ಮ ಸಂಬಂಧಿಕರೇನಲ್ಲ, ಆದರೆ ನಮ್ಮ ಅಪ್ಪನ ಫ್ರೆಂಡು, ಕ್ಲೋಸ್ ಫ್ರೆಂಡು, ಅವರು ಸಂಬಂಧ ಮಾಡ್ಕೋಬೇಕು ಅಂತ ತುಂಬ ದಿನದಿಂದ ಕೇಳ್ತಾ ಇದ್ರು, ಹಾಗಾಗಿ ಸಂದೀಪ್ನ ನಾನು ಒಪ್ಕೊಂಡೆ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಭೂಮಿ ಹೇಳ್ತಾ ಇರ್ತಾಳೆ, ಹಾಗಾದರೆ ನಿನಗೆ ಮದುವೆ ಇಷ್ಟ ಇಲ್ವಾ ಅಂದಾಗ, ಚೇಚೆ ಆ ಥರ ಏನಿಲ್ಲ, ನಾನು ಅಪ್ಪ ಎಲ್ಲ ಒಪ್ಪಿದ ಮೇಲೆ ಅಪ್ಪನ ಮಾತನ್ನ ಮೀರಬಾರ್ದು ಅಂತ ನನಗೂ ಸಹ ಇಷ್ಟ ಆಯಿತು ಸಂದೀಪ್ ಅವರು ಅಂತ ಹೇಳ್ತಿರ್ಬೇಕಾದ್ರೆ, ನಿನ್ನ ಕತೆ ಹಾಗಾದರೆ ಮುಗೀತು ಅಂದಾಗ, ಏನು ಹೇಳ್ತಾ ಇದ್ದೀರಾ ಭೂಮಿಯವರೇ ಅಂತ ಕೇಳ್ತಿರ್ಬೇಕಾದ್ರೆ, ನೈಫ್ ಪಾಲಿಶ್ ಹಚ್ಚಿ ಮುಗೀತು ಅಷ್ಟೇ, ನೈಫ್ ಪಾಲಿಶ್ ತುಂಬ ಚೆನ್ನಾಗಿ ಕಾಣ್ತಿದೆ ನಿಮ್ಮ ಕೈಗೆ ಅಂದಾಗ, ಥ್ಯಾಂಕ್ ಯು ಅಂತ ಈ ಕಡೆ ಸೌಮ್ಯ ಹೇಳ್ತಿರ್ಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ, ಮುಂದಿನ ಭವಿಷ್ಯ ಚೆನ್ನಾಗಿರಲಿ, ನಿಮ್ಮ ಬಿಸ್ನೆಸ್ ಸಹ ಆದಷ್ಟು ಬೇಗ ದೊಡ್ಡದಾಗಿ ಬೆಳೀಲಿ, ಹಾಗೆ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ ಇರ್ತಾಳೆ.
ಇನ್ನೊಂದು ಕಡೆ ಅವನಿ ಮತ್ತು ಶಿವಾನಿ ಇಬ್ಬರು ಸಹ ರೂಮಲ್ಲಿ ಬಟ್ಟೆನ ಪ್ಯಾಕ್ ಮಾಡ್ಕೊತಿರ್ಬೇಕಾದ್ರೆ ಅಲ್ಲಿ ಸೌಮ್ಯ ಬರ್ತಾಳೆ. ಅವಾಗ ಇಬ್ಬರು ಬೇಕಂತ ಅವಳನ್ನ ರೇಗಿಸ್ತಿರ್ತಾರೆ. ಆಗ ಶಿವಾನಿ ಹೇಳ್ತಾ ಇರ್ತಾಳೆ, ಅಂತೂ ಇಂತೂ ನಮ್ಮ ಮನೆಯಿಂದ ಒಂದು ವಿಕೆಟ್ ಹೋಗ್ತಾ ಇದೆ ಅಂತ ಹೇಳ್ತಾ ಇರಬೇಕಾದ್ರೆ ಅವನಿ ಹೇಳ್ತಾ ಇರ್ತಾಳೆ, ಹೂಕಣೆ ಅಕ್ಕ ಕಂಡ್ಕೊಂಡವ್ರಿಗೋಸ್ಕರ ಸ್ವಂತ ತಂಗಿನೂ ಸಹ ಬೈತಾ ಇದ್ಲು ಅಂತ ಹೇಳ್ತಾ ಇರಬೇಕಾದ್ರೆ ಸೌಮ್ಯ ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ. ಇನ್ನೊಂದು ಕಡೆ ಶಿವಾನಿ ಹೇಳ್ತಾ ಇರ್ತಾಳೆ, ಹೋಗ್ಲಿ ಬಿಡು, ಇನ್ನೇನು ಮದುವೆ ಸೆಟ್ ಆಯ್ತಲ್ಲ, ಗಂಡನ ಮನೆಗೆ ಹೋಗ್ತಾಳು, ದೀಪಾವಳಿಗೆ ದಸರಾಗೆ ಯಾವಾಗಾರ ಒಂದ್ಸಲ ಬರ್ತಾಳೆ, ಅಲ್ಲಿವರೆಗೂ ನಮ್ಮದೇ ರಾಜ್ಭಾರ, ಈ ಮನೆ ನಮ್ಮದೇ ಅಂತ ಹೇಳ್ತಾ ಇರಬೇಕಾದ್ರೆ ಅವನೇ ಸಹ ಹ್ಞೂ ಅಕ್ಕ ಯಾಕೆ ಬೇಕು, ಒಂದು ಬಟ್ಟೆನೂ ಬಿಡೋದು ಬೇಡ, ಎಲ್ಲನೂ ಕೊಟ್ಬಿಡೋಣ, ಇಲ್ಲಾಂದರೆ ಆ ಬಟ್ಟೆ ನೆಪ ಮಾಡಿಕೊಂಡು ಅವಾಗ ಬಂದುಬಿಡ್ತಾಳೆ ನಮ್ಮ ಅಕ್ಕ ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಒಬ್ಬೊಬ್ಬಳೆ ಬೇಜಾರು ಮಾಡಿಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಮತ್ತು ಶಿವಾನಿ ಹೇಳ್ತಾ ಇರ್ತಾಳೆ, ಅಮ್ಮಂದೊಂದು ಸೀರೆ ಬೇಕು ಅಂತ ಹೇಳ್ತಾ ಇದ್ಲು ಅಂತ ಅಂದಾಗ ಅವನೇ ಹೇಳ್ತಾಳೆ ಅವಾಗ, ಇಲ್ಲ ಆವಾಗಲೇ ಅಕ್ಕ ಅದನ್ನು ಎತ್ತಿಟ್ಕೊಂಡ್ಲು ದಾರೆ ಉಡೋಕ್ಕೆ ಅಂತ ಅಂದಾಗ, ಸರಿ ಬಿಡು ಮಿಕ್ಕಿದ್ದೆಲ್ಲ ನಾವು ಇಬ್ಬರು ಪ್ಯಾಕ್ ಮಾಡೋಣ ಅಂತ ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ಸೌಮ್ಯ ಅವ್ರ ಮಾತನ್ನ ಕೇಳ್ಕೊಂಡು ಕಣ್ಣೀರು ಹಾಕ್ಕೊಂಡು ಬಂದುಬಿಟ್ಟು, ನಾನು ಹೋದರೆ ನಿಮಗೆಲ್ಲ ಖುಷಿಯಾಗುತ್ತಾ, ನಾನು ಹೋಗ್ತಾ ಇರೋದನ್ನು ನೋಡಿ ನೀವು ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೆ, ಈ ಥರ ಖುಷಿಯಾಗಿರ್ತೀರಾ ಅಂತ ಅಂದ್ಕೊಂಡಿದ್ರೆ ನಾನು ಮದುವೆನೇ ಆಗ್ತಿರ್ಲಿಲ್ಲ, ಯಾವತ್ತೋ ಮನೆ ಬಿಟ್ಟು ಹೋಗ್ತಿದ್ದೆ ಅಂತ ಆಳ್ತಾ ಇರಬೇಕಾದ್ರೆ ಅವನಿ ಮತ್ತು ಶಿವಾನಿ ಇಬ್ಬರು ಸಹ ಬೇಜಾರು ಮಾಡಿಕೊಂಡು ಅಕ್ಕನ ಹತ್ರ ಬರ್ತಾರೆ. ಆವಾಗ ಶಿವಾನಿ ಹೇಳ್ತಾ ಇರ್ತಾಳೆ, ಅಯ್ಯೋ ಅಕ್ಕ, ನಾವು ತಮಾಷೆ ಮಾಡಿದ್ದು, ನೀನು ಬಂದಿದ್ದನ್ನು ನೋಡಿದೆ, ನಾವು ಮಾತಾಡೋದನ್ನು ಕೇಳ್ಕೊಳ್ಳಿ ಅಂತ ಹಾಗೆ ರೇಗಿಸಿದ್ವಿ ಅಷ್ಟೇ ಅಂತ ಅಂದಾಗ ಅವನಿ ಸಹ ಹ್ಞೂ ಅಕ್ಕ, ಸುಮ್ಮನೆ ಬೇಜಾರು ಮಾಡ್ಕೋಬೇಡ, ನೀನಿಲ್ಲ ನಾಳೆಯಿಂದ ಅನ್ನೋದು ನಮಗೆ ಇಮ್ಯಾಜ್ ಮಾಡ್ಕೊಳ್ಳೋಕ್ಕೂ ಸಹ ಆಗ್ತಾ ಇಲ್ಲ, ತುಂಬ ನೋವಾಗ್ತಿದೆ ಅಂತ ಅನ್ಬೇಕಾದ್ರೆ ಸೌಮ್ಯ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ನಾನೆಲ್ಲಿ ಹೋಗ್ತೀನಿ, ಬೆಂಗಳೂರಲ್ಲೇ ತಾನೇ ಇರೋದು ಅನ್ಬೇಕಾದ್ರೆ, ನೀನು ಬೆಂಗಳೂರಲ್ಲೇ ಇರೋದು, ಬಟ್ ಆದರೂ ನಮ್ಮ ಜೊತೆ ನಮ್ಮಗಳ ಮಧ್ಯೆ ನಮ್ಮನೇಲಿ ಇರಲ್ವಲ್ಲ ಅಕ್ಕ, ತುಂಬ ನೋವಾಗ್ತಿದೆ ಅಂತ ಇಬ್ಬರು ಹೇಳ್ತಾ ಇರ್ತಾರೆ. ಹಾಗೆ ಮತ್ತೆ ಶಿವಾನಿ ಹೇಳ್ತಾ ಇರ್ತಾಳೆ, ನಮಗೇನಾದರೂ ನೋವಾದರೆ ಅಮ್ಮ ಸ್ಥಾನದಲ್ಲಿ ನಿಂತು ನಮಗೆ ಊಟ ಮಾಡಿಸ್ತಿದ್ದೆ, ಅಮ್ಮ ಬರೋಕ್ಕಿಂತ ಮುಂಚೆ ನೀನೇ ನನ್ನನ್ನು ಕೇರ್ ಮಾಡ್ತಾ ಇದ್ದೆ, ಈಗ ಅದನ್ನೆಲ್ಲ ನಾವು ಮಿಸ್ ಮಾಡ್ಕೋತಿದ್ದೀವಿ ಅಂತ ಹೇಳ್ತಾ ಇರಬೇಕಾದ್ರೆ ಸೌಮ್ಯನೇ ಸಹ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ಅಪ್ಪ ಸತ್ತೋದ್ಮೇಲೆ ನಾನು ಶಿವಣ್ಣನ ಪರ ನಿಂತೆ ಅಂತ ನೀವು ನನ್ನ ಬಗ್ಗೆ ಇವಾಗ ಸುಮ್ಮನೆ ಏನೇನೋ ಹೇಳ್ತಾ ಇದ್ದೀರಾ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಅವನೇ ಹೇಳ್ತಾ ಇರ್ತಾಳೆ, ಇಲ್ಲ ಅಕ್ಕ, ನಮ್ಗೆ ಏನಾದರೂ ಸಿಟ್ಟಿದ್ರೆ ಅದು ಶಿವನ ಮೇಲೆ, ನಿನ್ನ ಮೇಲೆ ಯಾವತ್ತೂ ನಮಗೆ ಕೋಪ ಇಲ್ಲ, ನಾವು ಯಾವತ್ತಿದ್ರೂ ನಿನಗೆ ಮುದ್ದಿನ ತಂಗಿದ್ದೀರೆ ನಾವಿಬ್ಬರು ಅಂತ ಅಂದಾಗ ಅವ್ರು 3 ಜನ ಹಗ್ ಮಾಡಿಕೊಂಡು ಅಳ್ತಾ ಇರ್ತಾರೆ. ಈ ಕಡೆ ಸಂಗೀತ ಬಂದು ಅವ್ರು 3 ಜನ ನೋಡ್ಬಿಟ್ಟು, ಯಾಕೆ ನೀವು 3 ಜನ ಎಮೋಷನಲ್ ಆಗಿದ್ದೀರಲ್ಲ, ಏನಾಯ್ತು ಅನ್ಬೇಕಾದ್ರೆ ಶಿವಾನಿ ಹೇಳ್ತಾ ಇರ್ತಾಳೆ, ಆಂಟಿ ನಾಳೆಯಿಂದ ಸೌಮ್ಯ ಇರಲ್ವಲ್ಲ, ಮನೆ ಬಿಟ್ಟು ಹೋಗ್ತಾಳೆ, ಮದುವೆ ಆಗಿ ಅದನ್ನು ನೆನೆಸ್ಕೊಳ್ಳೋಕ್ಕೆ ತುಂಬ ಬೇಜಾರಾಗ್ತಿದೆ ಅಂತ ಅನ್ಬೇಕಾದ್ರೆ ಪ್ರತಿಯೊಂದು ಹೆಣ್ಣು ಇದನ್ನು ಅನುಭವಿಸ್ಲೇಬೇಕಾಗುತ್ತೆ, ಈ ನೋವು ಪ್ರತಿಯೊಂದು ಹೆಣ್ಣಿಗೂ ತಪ್ಪಿದ್ದಲ್ಲ ಅಮ್ಮ, ಆಡಿಸಿದವ್ರನ್ನ ಆಡಿಸಿ ಎತ್ತು ಬೆಳೆಸಿದವ್ರನ್ನ, ಹಾಗೆ ಜೊತೆಲಿದ್ದ ಗೆಳತಿಯರನ್ನ ಎಲ್ಲರೂ ಸಹ ಒಂದು ಹೆಣ್ಣು ಬಿಟ್ಟು ಹೋಗ್ಬೇಕಾಗುತ್ತೆ, ಹಾಗೆ ಇಲ್ಲ ಹಚ್ಚಿದ ದೀಪ ಇನ್ನೆಲ್ಲ ಹೋಗಿ ಬೆಳೆಯುತ್ತೆ, ಈ ಮನೆ ಸ್ವಲ್ಪ ದಿನದಲ್ಲೇ ಖಾಲಿ ಹಾಗೆ ಇರೋ ರೀತಿ ಅನಿಸುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ 3 ಜನ ಹೆಣ್ಮಕ್ಳು ಸಹ ಕಣ್ಣೀರು ಹಾಕ್ತಾ ಇರ್ತಾರೆ. ಮತ್ತೆ ಸಂಗೀತ ಹೇಳ್ತಾ ಇರ್ತಾಳೆ, ನೀವಿನ್ನೂ ತುಂಬ ಚಿಕ್ಕವರು, ಸೌಮ್ಯ ಹೋಗ್ತಾ ಇದ್ದಾಳೆ ಅಂತ ತುಂಬ ಎಮೋಷನಲ್ ಆಗಿದ್ದೀರಾ, ನಾನೊಂದು ನಿಜನ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ, ಕನ್ಯಾದಾನ ಅನ್ನೋದು ಎಲ್ಲದಕ್ಕಿಂತ ಶ್ರೇಷ್ಠ ದಾನ, ಅದು ಬೇರೆಯವ್ರ ಮನೆಗೆ ಹೋಗಿ ವಂಶದವರನ್ನು ಎತ್ಕೊಡೋ ಅಂಥದ್ದು ಶ್ರೇಷ್ಠ ದಾನ, ಹಳೆ ಕಾಲದಲ್ಲಿ ಇತ್ತು, ತವ್ರ ಮನೆಗೆಯಿಂದ ಬರೋದು ತುಂಬ ಕಷ್ಟ ಆಗ್ತಿತ್ತು, ಒಂದು ಹೆಣ್ಣು ಮದುವೆಯಾಗಿ ಹೋದರೆ ಮತ್ತೆ ತವ್ರ ಮನೆಗೆ ಬರೋದು ತುಂಬ ಕಷ್ಟ ಆಗ್ತಿತ್ತು, ಆದರೆ ಈ ಕಾಲದಲ್ಲಿ ಆ ಥರ ಅಲ್ಲ, ಇವಾಗ ಬಸ್ರಿ ಆದಾಗ ಬಾಣಂತನಕ್ಕಾಗಲಿ ಅಥವಾ ಮಗು ಹುಟ್ಟಿದ್ದಕ್ಕಾಗಲಿ ಎಲ್ಲ ಫಂಕ್ಷನ್ಗಳಿಗೂ ಬರ್ತಾ ಇರ್ತಾರಲ್ವ, ಇದನ್ನು ನಾವು ಒಂದು ಚಿಕ್ಕ ಟ್ರಿಪ್ ಅಂತ ಅನ್ಕೋಬೇಕು ಅಂತ ಅಂದಾಗ ಮನೆಯವರೆಲ್ಲರೂ ಸಹ ಖುಷಿಪಟ್ಟು ನಗಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಬೆಳಗಾದ ತಕ್ಷಣ ಸೌಮ್ಯನಿಗೆಲ್ಲ ರೆಡಿ ಮಾಡ್ತಾ ಇರ್ತಾರೆ. ರೆಡಿ ಮಾಡಾದ್ಮೇಲೆ ಅವನೇ ಹೇಳ್ತಾ ಇರ್ತಾಳೆ, ಅಕ್ಕ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದ್ಯಾ, ನೀನು ನೋಡೋಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಅಕ್ಕ, ನನ್ನ ದೃಷ್ಟಿನೇ ತಾಗುತ್ತೆ ಅಂತ ಹೇಳ್ಬಿಟ್ಟು, ಏನೋ ಒಂದು ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು ಒಂದು ದೃಷ್ಟಿ ಪೆಟ್ಟನ್ನ ಇಟ್ಬಿಟ್ಟು, ನಿನ್ನ ಪಡೆಯೋಕ್ಕೆ ಸಂದೀಪ್ ಬಾವ ತುಂಬ ಅದೃಷ್ಟ ಮಾಡಿದ್ದಾರೆ ಕಣೆ ಅನ್ಬೇಕಾದ್ರೆ, ಇಲ್ಲ ಅವನಿ, ಅವ್ರನ್ನ ಪಡೆಯೋಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಅಂತ ಸೌಮ್ಯ ಹೇಳ್ತಿರ್ಬೇಕಾದ್ರೆ, ಇಬ್ಬರು ಅದೃಷ್ಟ ಮಾಡಿದ್ದೀರಾ ಆಯಿತಾ ಅಂದ್ಬಿಟ್ಟು ದೃಷ್ಟಿ ತೆಗೆದ್ಬಿಟ್ಟು, ನೀನು ಇಲ್ಲೇ ಇರು, ಹೊರಗಡೆ ಏನಾಗ್ತಿದೆ ಅಂತ ನೋಡ್ಕೊ ಬರ್ತೀನಿ ಅಂತ ಅವನಿ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಅವನಿ ಹೊರಗಡೆ ಹೋಗಿದ ತಕ್ಷಣ ಅಲ್ಲಿ ಇಂದ್ರಜಿತ್ ಬಂದು ಅವಳ ರೂಮಲ್ಲಿ ನಿಂತ್ಕೊಬಿಡ್ತಾನೆ. ಇಂದ್ರಜಿತ್ನ ನೋಡಿ ಸೌಮ್ಯ ತುಂಬ ಶಾಕ್ ಆಗಿಬಿಟ್ಟು, ನೀನು ಯಾಕೋ ನಮ್ಮನೆಗೆ ಬಂದೆ, ಹೇಗೆ ಬಂದೆ ಅಂತ ಕೇಳ್ತಾ ಇರಬೇಕಾದ್ರೆ ಮುಖಕ್ಕೆ ಸ್ಪ್ರೇ ಹೊಡೆದ್ಬಿಟ್ಟು ಅವಳನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾನೆ. ಈ ಕಡೆ ಅವನಿ ಬಂದು ಅಕ್ಕ ಸೌಮ್ಯಕ್ಕ ಎಲ್ಲಿದೆಯಾ ಅಂತ ಹುಡುಕ್ತಾ ಇರಬೇಕಾದ್ರೆ ಎಲ್ಲಿ ಹುಡುಕಿದ್ರು ಸೌಮ್ಯ ಸಿಗಲ್ಲ. ಅಷ್ಟೊತ್ತಿಗೆ ಅಶ್ವಿನಿ ಬಂದು ಸೌಮ್ಯಕ್ಕ ಎಲ್ಲಿ, ಇಲ್ಲಿ ಗೌರಿ ಪೂಜೆಗೆ ಕರಿತಿದ್ದಾರೆ, ಬಾ ಕರ್ಕೊಬಾ ಅವನಿ ಅಂತ ಅನ್ಬೇಕಾದ್ರೆ ಅಶ್ವಿನಿ ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ ಆದರೆ ಸಿಗ್ತಾ ಇಲ್ಲ ಅಂತ ಅಂದಾಗ, ಇರು ಪಕ್ಕದ ರೂಮಲ್ಲಿ ನೋಡ್ತೀನಿ ಅಂತ ಅವಳು ಹೋಗ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ವಾಶ್ರೂಮಲ್ಲಿ ಏನಾದರೂ ಇದ್ದಾಳ ಅಂದ್ಬಿಟ್ಟು ಎಲ್ಲ ಕಡೆ ಸೌಮ್ಯನ ಹುಡುಕ್ತಾ ಇರ್ತಾರೆ. ಈ ಕಡೆ ಅಶ್ವಿನಿ ಬಂದು ಹೇಳ್ತಾ ಇರ್ತಾಳೆ, ಎಲ್ಲಿ ಹುಡುಕಿದ್ರು ಅಕ್ಕ ಸಿಗ್ತಾ ಇಲ್ಲ ಅಂದಾಗ ಅವನಿ ಬಾ ಮನೆಯವ್ರಿಗೆಲ್ಲ ಹೇಳೋಣ ಅಂತ ಹೋಗ್ಬಿಟ್ಟು ಮನೆಯವ್ರಿಗೆಲ್ಲ ವಿಷಯನ ಹೇಳ್ದಾಗ ಈ ಕಡೆ ಬೀಗರು ಹೇಳ್ತಾ ಇರ್ತಾರೆ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮುಹೂರ್ತ ಇದೆ, ನೋಡಿದರೆ ಹೆಣ್ಣು ಕಳೆದೋಗಿದ್ದಾಳೆ ಅಂತ ಹೇಳ್ತಾ ಇದ್ದೀರಲ್ಲ, ಅಲ್ಲ ಪೂರ್ಣಿಮಾ, ನಿಮ್ಮ ಮಗಳಿಗೆ ಏನಾದರೂ ಮದುವೆ ಇಷ್ಟ ಇಲ್ವಾ ಅಂತ ಕೇಳ್ತಾ ಇರಬೇಕಾದ್ರೆ ಪೂರ್ಣಿಮಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಇಷ್ಟ ಇರೋದಕ್ಕೆ ತಾನೇ ಇಷ್ಟ ಇಲ್ಲ ಮುಂದುವರೆದು ಅಂತ ಹೇಳ್ತಾ ಇರ್ತಾಳೆ. ಆಗ ಮುರಳಿ ಹೇಳ್ತಾ ಇರ್ತಾನೆ, ಅವ್ರು ಬೇಕು ಅಂತ ಏನು ಮಾಡಿಲ್ಲ, ಸ್ವಲ್ಪ ಸಮಾಧಾನವಾಗಿರಿ ಅಂತ ಅಂದಾಗ ಸಂಗೀತನೂ ಸಹ ಮಗಳು ಎಲ್ಲ ಕಾಣೆ ಆಗಿದ್ದಾಳೆ, ಅದಕ್ಕೆ ಅವಳು ಟೆನ್ಷನ್ ಆಗಿದ್ದಾಳೆ,
ಸ್ವಲ್ಪ ಇರಿ ಸೌಮ್ಯ ಎಲ್ಲಿದ್ದಾಳೆ ಅಂತ ಹುಡ್ಕೋಣ ಅಂದ್ಬಿಟ್ಟು ಸೌಮ್ಯನ ಮೊಬೈಲಿಗೆ ಕಾಲ್ ಮಾಡಮ್ಮ ಅಂತ ಅಂದಾಗ ಅವನಿ ನನ್ನ ಹತ್ರನೇ ಇದೆ ಆಂಟಿ ಫೋನ್ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ಪಲ್ಲವಿ ತುಂಬ ಟೆನ್ಷನ್ ಮಾಡ್ಕೊಬಿಟ್ಟು ನನ್ನ ಹತ್ರ ಒಂದು ಪ್ರೂಫ್ ಇದೆ ಅಂದಾಗ ಅದೇನು ಹೇಳಮ್ಮ ಅಂತ ಅವ್ರ ಅತ್ತೆ ಕೇಳ್ತಿರ್ಬೇಕಾದ್ರೆ ಇಂದ್ರಜಿತ್ಗೆ ಕಾಲ್ ಮಾಡಿಬಿಟ್ಟು ಸೌಮ್ಯ ಎಲ್ಲಿ ಅಂತ ಅಂದಾಗ ಓ ಏನು ಪಲ್ಲಿ ನೀನು ಇವತ್ತು ನನಗೆ ಕಾಲ್ ಮಾಡ್ತಾ ಇದೆಯಲ್ಲ ಅಂದಾಗ ನಾನು ಮಾಡಬೇಕು ಅಂತ ತಾನೇ ನೀನೇ ಅಂದಿದ್ದು ಅಂದ್ಬಿಟ್ಟು ಎಲ್ಲಿ ಸೌಮ್ಯ ಅಂದಾಗ ಸೌಮ್ಯ ನನ್ನ ಹತ್ರನೇ ಇದ್ದಾಳೆ ಅಂತ ಅಂದಾಗ ಮನೆಯವ್ರಿಗೆಲ್ಲರಿಗೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಆಗ ಪಲ್ಲವಿ ಹೇಳ್ತಾ ಇರ್ತಾಳೆ ಏನೋ ಈಡಿಯಟ್ ಅವಳನ್ನ ಯಾಕೆ ಕಿಡ್ನಾಪ್ ಮಾಡಿದೆ ಅಂತ ಅನ್ಬೇಕಾದ್ರೆ ನೀನು ಬರಲಿಲ್ವಲ್ಲ ಅದಕ್ಕೆ ಕಿಡ್ನಾಪ್ ಮಾಡಿದೆ, ನೋಡೋಕ್ಕೆ ಸೌಮ್ಯನೂ ಸಹ ತುಂಬ ಚೆನ್ನಾಗಿದ್ದಾಳೆ ಅದಕ್ಕೆ ಕಿಡ್ನಾಪ್ ಮಾಡಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಶ್ರವಣ್ ಫೋನ್ ಇಸ್ಕೊಂಡು ಏ ಈಡಿಯಟ್ ಮದುವೆ ಮಗಳನ್ನ ಮದುವೆ ಮನೇಲಿ ಎತ್ಕೊಂಡು ಹೋಗಿದೆಯಲ್ಲ ನಾಚಿಕೆ ಆಗಲ್ವಾ ಈ ಥರ ನಾನು ನ್ಯಾಯ ಕೇಳೋದು ಅಂತ ಅಂದಾಗ ನನಗೆ ತುಂಬ ಅನ್ಯಾಯ ಆಗಿದೆ ಅದಕ್ಕೆ ನನಗೆ ಬೇರೆ ಆಪ್ಷನ್ಸೇ ಸಿಗಲಿಲ್ಲ ಅದಕ್ಕೆ ಈ ಥರ ಮಾಡಿದೆ ಅಂತ ಇಂದ್ರಜಿತ್ ಹೇಳ್ತಾ ಇರಬೇಕಾದ್ರೆ ನಿನಗೆ ನ್ಯಾಯ ಯಾವ ಥರ ಕೊಡಬೇಕು ಅಂತ ನನಗೆ ಗೊತ್ತು, ಇಲ್ಲೇ ಇದ್ದಿದ್ರೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಿದ್ದೆ ನಿನಗೆ ಅಂತ ಹೇಳ್ತಾ ಇರ್ತಾನೆ. ನೋಡಿ ಸರ್ ನನಗೆ ಸೌಮ್ಯ ತುಂಬ ಇಷ್ಟ ಆಗಿದ್ದಾಳೆ ಆದರೆ ನನಗೆ ಸೌಮ್ಯ ಬೇಡ, ನನಗೆ ನಮ್ಮ ಪಲ್ಲಿನೇ ಬೇಕು, ಅವಳು ಬಂದರೆ ಇವಳನ್ನ ಬಿಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಪೂರ್ಣಿಮಾ ಫೋನ್ ಇಸ್ಕೊಂಡು ಥೂ ನೀಚ ನನಗೆ ಪಲ್ಲವಿ ಸೌಮ್ಯ ಇಬ್ಬರು ಒಂದೇ ಕಣೋ, ಆದರೆ ಪಲ್ಲವಿನ ಯಾಕೋ ಬಿಟ್ಟು ಪೂರ್ಣಿಮನ ಕರ್ಕೊಂಡು ಹೋಗಿದೀಯಾ ಅಂತ ಹೇಳ್ತಾ ಇರಬೇಕಾದ್ರೆ ಸಿಕ್ಕಾಬಟ್ಟೆ ಇಂದ್ರಜಿತ್ ನಗಾಡ್ತಾ ಇರ್ತಾನೆ. ಆಗ ಮತ್ತೆ ಶ್ರವಣ್ ಕೋಪ ಮಾಡ್ಕೊಂಡು ಏ ಈಡಿಯಟ್ ಮರ್ಯಾದೆಯಿಂದ ಆ ಹುಡುಗಿನ ಕರ್ಕೊಬಂದು ಬಿಟ್ಟು ಮದುವೆ ಊಟ ಮಾಡ್ಕೊಂಡು ಹೋಗು ಅಂತ ಅಂದಾಗ ನನ್ನ ಹತ್ರ ಇಷ್ಟೊಂಥರ ಟೈಮ್ ಇಲ್ಲ, ನಾನು ಕರ್ಕೊಂಡು ಬರೋದು ಇಲ್ಲ, ತಾಕತ್ತಿದ್ರೆ ನನ್ನನ್ನೇ ಬಂದು ಹಿಡೀರಿ ಅಂತ ಅಂದಾಗ ನನ್ನ ತಾಕತ್ ಬಗ್ಗೆ ಹೇಳ್ತೀಯ ಅಂತ ಶ್ರವಣ್ ನಗಾಡ್ತಾ ಇರ್ತಾನೆ. ನನಗೆ ಬೇರೆ ಆಪ್ಷನ್ಸ್ ಇಲ್ಲ ನೋಡು ಬೇಕಾದ್ರೆ ಅಂತ ಇಂದ್ರಜಿತ್ ಹೇಳ್ತಿರ್ಬೇಕಾದ್ರೆ ಪಲ್ಲವಿ ಕೈಲಿ ಫೋನ್ ಹಿಡ್ಕೊಂಡು ಮಾತಾಡೋಕ್ಕೆ ಅಂತ ಹೋದಾಗ ನೋಡು ಪಲ್ಲವಿ ನೀನು ಏನೇನೋ ಟೆನ್ಷನ್ ತಗೋಬೇಡ, ನಾನು ಹೇಳೋ ಕೊಡೆ ನೀನು ಬಂದರೆ ಅಷ್ಟೇ ಸಾಕು, ಇವಾಗ ನಾನು ಸಮಾಧಾನ ಮಾಡಬೇಕು ಸೌಮ್ಯಗೆ ಬಾಯ್ ಅಂತ ಹೇಳಿ ಇಟ್ಬಿಡ್ತಾನೆ. ಈ ಕಡೆ ಶ್ರವಣ ನಂಬರ್ನ ಟ್ರೇಸ್ ಮಾಡೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಅವನಿಗೆ ತುಂಬ ಕೋಪ ಮಾಡ್ಕೊಂಡು ಆ ಮನೇಲಿರೋ ಇಲಿನ ಹಿಡಿಯೋಕ್ಕೆ ಎಲ್ಲೆಲ್ಲಿಂದ ಬಂದು ಹುತ್ತದಲ್ಲಿ ಹಾವು ಬಿಟ್ಟಂಗಾಗಿದೆ, ನಮ್ಮನೆಗೆ ಬಂದು ಒಕ್ಕರಿಸ್ಕೊಂಡಿದ್ದಾರೆ ಅಂತ ಪಲ್ಲವಿ ನೋಡ್ಕೊಂಡು ಬೈತಾ ಇರ್ತಾಳೆ. ಈ ಕಡೆ ಮನೆಯವರೆಲ್ಲರೂ ಸಹ ಅವಳು ಮಾತನ್ನ ಕೇಳ್ಕೊಂಡು ಬೇಜಾರು ಮಾಡ್ಕೋತಿದ್ರೆ ಪೂರ್ಣಿಮಾ ತುಂಬ ಅಳ್ತಾ ಇರ್ತಾಳೆ. ಹಾಗೆ ಪಲ್ಲವಿನೂ ಅಳ್ತಾ ಇರಬೇಕಾದ್ರೆ ಮತ್ತೆ ಅವನಿಗೆ ಕೋಪ ಮಾಡ್ಕೊಂಡು ನಾನು ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಸಹ ಈ ಮನೆಗೆ ಇವಳನ್ನ ಕರ್ಕೊಬಂದ್ರಿ, ಒಂದು ಕಡೆ ಆ ಶಿವ ಇನ್ನೊಂದು ಕಡೆ ಇವಳು ಏನು ಕರ್ಮ ಮಾಡಿದ್ವೋ ಇಷ್ಟು ವರ್ಷ ಇಲ್ದಿದ್ದು ಪ್ರಾಬ್ಲಮ್ ಇವಾಗ ಸ್ಟಾರ್ಟ್ ಆಗ್ತಿದೆ, ಇವಾಗಲಾದರೂ ಅರ್ಥ ಮಾಡ್ಕೊಳ್ಳಮ್ಮ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಪೂರ್ಣಿಮಾ ಅಳ್ತಾ ಇರಬೇಕಾದ್ರೆ ಅಲ್ಲ ಮ್ಯಾಮ್ ನಾವೇನು ಕೆಟ್ಟವರ, ಹುಟ್ಟಾಗಿಂದ ನಮ್ಮನ್ನು ಈ ರೀತಿ ಏನಾದರೂ ನೀನು ಒಂದಿನ ನೋಡ್ಕೊಂಡಿದ್ಯಾ, ಅದಕ್ಕೆ ನಾನು ಇವ್ರನ್ನ ದ್ವೇಷಿಸ್ತಾ ಇರೋದು, ಇವಾಗಲಾದರೂ ಗೊತ್ತಾಯ್ತಾ ಇವ್ರ ಬಂಡವಾಳ ಅಂತ ಹೇಳ್ತಾ ಇರ್ತಾಳೆ. ಮನೆಯವರೆಲ್ಲರೂ ಬೇಜಾರು ಮಾಡ್ಕೊಂಡು ಅವನಿ ಕಡೆ ನೋಡ್ತಿರ್ಬೇಕಾದ್ರೆ ಅವನಿ ಮತ್ತೆ ಹೇಳ್ತಾ ಇರ್ತಾಳೆ ಈ ಶಿವಾನಿ ಮತ್ತು ಸೌಮ್ಯ ಸಾಕು ಮ್ಯಾಮ್, ಈ ಪಲ್ಲವಿ ಶಿವ ಯಾರು ನಮಗೆ ಬೇಡ, ನಮ್ಮ ನೆಮ್ಮದಿ ಎಲ್ಲ ಹಾಳು ಮಾಡ್ತಿದ್ದಾರೆ, ಪ್ಲೀಸ್ ಅರ್ಥ ಮಾಡ್ಕೊ ಅಂತ ಗೋಗರಿತಾ ಇರ್ತಾಳೆ. ಮತ್ತೆ ಅವನಿಗೆ ಕೋಪ ಮಾಡ್ಕೊಂಡು ಇವಳನ್ನ ಇವಾಗಲೇ ಕಳಿಸ್ಬಿಡು ಮ್ಯಾಮ್, ಇವಳಿಂದ ನಮಗೇನು ಯೂಸ್ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿನೂ ಸಹ ಹೇಳ್ತಾ ಇರ್ತಾಳೆ ಅಬಲೆ ಆಗಿರೋ ಹೆಣ್ಣಿಗೆ ಆಶ್ರಯ ಕೊಡಬೇಕು, ನೀವೇ ಈ ಥರ ಮಾತಾಡ್ತಿದ್ದೀರಾ ಅಂತ ಹೇಳ್ತಾ ಇರಬೇಕಾದ್ರೆ ಅವನೇ ಹೇಳ್ತಾ ಇರ್ತಾಳೆ ಇವಾಗ ಅಬಲೆ ಆಗಿರೋದು ಇವಳ ನಮ್ಮ ಅಕ್ಕನ, ನೋಡು ಪಲ್ಲವಿ ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ದಯವಿಟ್ಟು ಇಲ್ಲಿಂದ ಹೊರಡು, ನಮಗೆ ಸೌಮ್ಯಕ್ಕ ಬೇಕೇ ಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಪಲ್ಲವಿ ತುಂಬ ಬೇಜಾರು ಮಾಡ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಕಡೆ ಪೂರ್ಣಿಮಾ ಶಿವ್ ಎಲ್ಲಮ್ಮ ಅಂದಾಗ ಅತ್ತೆ ಅವರು ಸೌಮ್ಯನ ಹುಡ್ಕಕ್ಕೆ ಹೋಗಿದ್ದಾರೆ ಅಂತ ಅಂದಾಗ ಪ್ಲೀಸ್ ಇಲ್ಲಿಂದ ಇಂದ್ರಜಿತ್ ಮನೆಗೆ ಹೊರಟು ಬಿಡು ಪಲ್ಲವಿ ಅಂತ ಅವನು ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಶ್ರವಣ್ ಬಂದು ಹೇಳ್ತಾ ಇರ್ತಾನೆ ಎಲ್ಲಿಗೂ ಹೋಗೋದು ಬೇಡ ಪಲ್ಲವಿ, ಅವ್ನ ನಂಬರ್ನ ನಾವು ಟ್ರೇಸ್ ಮಾಡಿದ್ದೀವಿ, ಆದಷ್ಟು ಬೇಗ ನಾವು ಅವನನ್ನ ಕಂಡಿತೀವಿ, ಒನ್ ಮೋರ್ ಥಿಂಗ್ಸ್ ಮದುವೆ ಮುಹೂರ್ತ ಮುಗಿಯೋದೊಳಗೆ ಇಲ್ಲಿಗೆ ಸೌಮ್ಯ ಬಂದೇ ಬರ್ತಾಳೆ, ನೀನು ಎಲ್ಲಿಗೂ ಹೋಗಬೇಡ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಭೂಮಿ ಮಾತ್ರ ತುಂಬ ಖುಷಿ ಪಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಶಿವ್ ಸೌಮ್ಯನ ಫೋಟೋ ಇಟ್ಕೊಂಡು ಇವ್ರನ್ನೆಲ್ಲರೂ ನೋಡಿದ್ರ ಅಂತ ಎಲ್ಲ ಕಡೆ ಕೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಶ್ರವಣ್ ಬಂದೇ ಬಿಡ್ತಾನೆ. ಸೌಮ್ಯನ ಕಾಪಾಡೋಕ್ಕೆ ಬಂದಾಗ ಸೌಮ್ಯ ತುಂಬ ಖುಷಿ ಪಡ್ತಾ ಇರ್ತಾಳೆ. ಅವಾಗ ಇಂದ್ರ ಹೇಳ್ತಾ ಇರ್ತಾನೆ ಇದ್ಯಾವುದು ಹೊಸ ಗೆಸ್ಟ್ ಅಪಿಯರೆನ್ಸ್ ಅಂತ ಅನ್ಬೇಕಾದ್ರೆ ಗೆಸ್ಟಾಗಿ ನಾನು ಬಂದಿದ್ದೆ, ಆದರೆ ಏನು ಮಾಡಲಿ ನೀನೇ ತಾನೇ ನನ್ನನ್ನು ಗೆಸ್ಟಾಗಿ ನೋಡಬೇಕು ಅಂತ ಇಲ್ಲಿಗೆ ಕರೆಸ್ಕೊಂಡೆ, ನೋಡು ಸೌಮ್ಯನ ನೀನಾಗೆ ಬಿಟ್ಕೊಟ್ರೆ ಸರಿ, ಇಲ್ಲ ಅಂತ ಅಂದರೆ ಇಲ್ಲಿರೋ ಒಂದು ಧೂಳು ಸಹ ಎದಳಲ್ಲ, ಆ ರೀತಿ ಕರ್ಕೊಂಡು ಹೋಗ್ತೀನಿ, ಒಂದು ವೇಳೆ ಕಳಿಸ್ಲಿಲ್ಲ ಅಂತ ಅಂದರೆ ಅಂತ ಹೇಳ್ತಿರ್ಬೇಕಾದ್ರೆ ಕಳಿಸಲ್ಲ ಅಂದರೆ ಏನು ಮಾಡ್ತೀಯ ಅಂತ ಅಂದರೆ ಇಲ್ಲಿ ಬರೀ ಧೂಳಷ್ಟೇ ಇರೋದು, ಇನ್ಯಾರು ಉಳಿಯಲ್ಲ ಅನ್ಬೇಕಾದ್ರೆ ಓಹೋ ಅಂತ ನಗಾಡ್ತಾ ಇರ್ತಾನೆ. ನೋಡಿ ಚೌಟ್ರಿಗೆ ಹೋಗೋಕೆ ಇನ್ನು ಅರ್ಧ ಗಂಟೆ ಟೈಮ್ ಬೇಕು ನಮಗೆ, ಮುಹೂರ್ತಕ್ಕೂ ಸಹ ಅರ್ಧ ಗಂಟೆ ಇರೋದು, ಇಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಬಲ ಇದೆ ಅಂತ ನನಗೆ ಗೊತ್ತಿಲ್ಲ, ಹಾಗೆ ನಿಮ್ಮ ಹತ್ರ ಎಷ್ಟು ಆಯುಧಗಳಿದೆವು ಅಂತ ನನಗೆ ಗೊತ್ತಿಲ್ಲ, ಆದರೆ ನನ್ನ ಹತ್ರ ಇರೋದು 5 ನಿಮಿಷ, ಅಷ್ಟರಲ್ಲಿ ನೀನು ಸೃಷ್ಟಿ ಮಾಡಿರೋ ಈ ಚದುರಂಗನ ಚಿತ್ರ ಮಾಡಿ ನಾನು ಸೌಮ್ಯನ ಕರ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಇಂದ್ರ ನಗಾಡ್ತಾ ಇರ್ತಾನೆ. ಈಗೇನು ಟೈಮ್ ಇಲ್ಲ 5 ನಿಮಿಷ ಇರೋದು ಹೇಳು ಅಂತ ಅನ್ಬೇಕಾದ್ರೆ ನೀನು ದೊಡ್ಡ ಸೀನಿಯರ್ ಕಣು ಅನ್ಬೇಕಾದ್ರೆ ಡೈಲಾಗ್ ಮೇಲೆ ಡೈಲಾಗ್ ಹೇಳ್ಬೇಡ, ನನ್ನ ಹತ್ರ ಟೈಮ್ ಇಲ್ಲ ಅಂದಾಗ ನೋಡಿ ಬಾಯ್ಸ್ ನಾನು ಸೌಮ್ಯನ ಕರ್ಕೊಂಡು ಹೋಗ್ಬೇಕಂತೆ, ಸೌಮ್ಯನ ಕಳಿಸ್ತೀರಾ ಅಥವಾ ಇವನ್ನೇ ಪಾರ್ಸಲ್ ಮಾಡ್ತೀರಾ ಅಂತ ಅಂದಾಗ ರೌಡಿಗಳು ಈ ಕಡೆ ಶ್ರವಣ್ಗೆ ಹೊಡೆಯಕ್ಕೆ ಬರ್ತಾ ಇರ್ಬೇಕಾದ್ರೆ ಸಿಕ್ಕಾಬಟ್ಟೆ ಚಚ್ಚಿ ಈ ಕಡೆ ಶ್ರವಣ್ ಬಿಸಾಕ್ತಿರ್ತಾನೆ. ಈ ಕಡೆ ಗಾಬರಿ ಪಟ್ಕೊಂಡು ಇಂದ್ರ ಶ್ರವಣ್ನ ನೋಡ್ತಾ ಇರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.